ದೊಡ್ಡಗೌಡರ ಸಂಸಾರ ರಥಕ್ಕೆ ಹೆಗಲಾಗಿ ನಿಂತಿದ್ದ ಮಹಾತಾಯಿ, ಆಶ್ರಯ ಬೇಡಿ ಬಂದಂತವರಿಗೆ ಅನ್ನಪೂರ್ಣೆ ಆಗಿದ್ದ ಕರುಣಾಮಯಿ ಚೆನ್ನಮ್ಮ ಇನ್ನಿಲ್ಲ ಅನ್ನೋ ಸತ್ಯ ಇಡೀ ಆ ಕುಟುಂಬವನ್ನ ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿದೆ. 72 ವರ್ಷಗಳ ಸುದೀರ್ಘ ದಾಂಪತ್ಯದ ಅನ್ಯೋನ್ಯ ಜೀವ ಅಗಲಿದ ನೋವಿನಲ್ಲಿ ಸ್ವತಃ ದೇವೇಗೌಡರೇ ಬಿಕ್ಕಿ ಬಿಕ್ಕಿ ಅತ್ರೆ ಅಮ್ಮನ ನೆನೆದು ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಕಣ್ಣೀರ ವಿದಾಯ ಹೇಳ್ತಿದ್ದಾರೆ. ಕಿಡಲಾಗಿತ್ತು. ಪಾರ್ಥಿವ ಶರೀರಕ್ಕೆ ರಾಷ್ಟ್ರಧ್ವಜ ಹೊದಿಸಿ ಬೆಳಗ್ಗೆ 11:30 ಬಳಿಕ ಹಾಸನದ ಹೊಳೆನರಸೀಪುರಕ್ಕೆ ಶಿಫ್ಟ್ ಮಾಡಲಾಯಿತು. ಮೊಮ್ಮಗ ನಿಖಿಲ್ ಸೇರಿ ಕುಟುಂಬದವರು ಹೆಗಲು ಕೊಟ್ಟರು.
ಅವ್ರದ್ದು ಬರೀ ಗಂಡ ಹೆಂಡತಿ ಥರ ಇರಲಿಲ್ಲ. ಅವರು ಒಂದೊಳ್ಳೆ ಸ್ನೇಹಿತರ ಥರನೇ ಇದ್ದರು. ಇತ್ತೀಚಿನ ದಿನದಲ್ಲಿ ಎಷ್ಟೋ ದಿವಸ ನಮ್ಮ ತಂದೆ ಊಟ ಆದಮೇಲೆ ವಿಳ್ಳೆದೆಲೆನ ಒಬ್ಬ ಹೆಂಡತಿ ಗಂಡಂಗೆ ಕೊಡ್ತಿದ್ರಲ್ವ, ಅದು ಅಮ್ಮ ಮೊದಲು ಮಾಡೋರು. ಈಗ ವಿಶೇಷವಾಗಿ ಒಂದೊಂದು ದಿವಸ ಹಬ್ಬದ ದಿವಸದಲ್ಲಿ ಅಮ್ಮನಿಗೆ ನಾನು ಮಾಡಿಕೊಡ್ತೀನಿ ಅಂತ ವಿಳ್ಳೆದೆಲೆಗೆ ಸುಣ್ಣ ಹಚ್ಚಿ ಅಡಿಕೆ ಹಾಕಿ ಒಂದು ಹಿತವಾಗಿ ಕೊಡೋರು. ಅದೆಲ್ಲ. ಇನ್ನು ಚೆನ್ನಮ್ಮ ಸೊಸೆಯರನ್ನ ಮಕ್ಕಳಂತೆ ನೋಡ್ಕೊಳ್ತಿದ್ರು. ಚೆನ್ನಮ್ಮ ಹೇಳಿಕೊಟ್ಟ ಮಾರ್ಗದಲ್ಲಿ ಸೊಸೆಯರು ನಡೆದುಕೊಳ್ತಿದ್ರು. ಆದ್ರಿಂದು ಅಮ್ಮನಂತಿದ್ದ ಅತ್ತೆ ಇಲ್ಲ ಎಂಬ ನೋವು ಸೊಸೆಯರದ್ದು. ನಮ್ಮ ಮಾವನಿಗೆ ಮುಂದೆ ಕಷ್ಟ ಕೊರಗು, ಅದು ನನ್ನ ಬಿಟ್ಟು ಹೋಗಿಬಿಟ್ರಲ್ಲ ಅಂತ ಅದೊಂದು ಕೊರಗಿ ಉಳ್ಕೊಂಡಿದ್ದ. ತುಂಬ ಭಾಳ ವ್ಯಥೆ ಪಟ್ಟಿದ್ದಾರೆ. ಕಂಟ್ರೋಲ್ ಮಾಡ್ಸೋಕ್ಕೆ ನಮಗೆ ಭಾಳ ಕಷ್ಟ ಆಯಿತು. ಮನೆ ಕುಟುಂಬಸ್ಥರಿಗೆ ತುಂಬ ಕಷ್ಟ ಆಯಿತು. ಅವ್ರನ್ನ ಕಂಟ್ರೋಲ್ ಮಾಡಿಸೋದು ಭಾಳ ಕಷ್ಟ ಆಯಿತು. ಅಂತ್ಯಕಾಲದಲ್ಲಿ ಅಜ್ಜಿ ಜೊತೆಗಿರುವ ಋಣ ಇಲ್ಲ ಅಂತ ಜೈಲಿನಲ್ಲಿರೋ ಪ್ರಜ್ವಲ್ ರೇವಣ್ಣ ಕೂಡ ಕಣ್ಣೀರು ಹಾಕಿದ್ದಾರೆ. ರಾತ್ರಿ ಇಡೀ ನಿದ್ದೆ ಮಾಡದೆ ಮೌನಕ್ಕೆ ಜಾರಿದ್ರು. ದೇವೇಗೌಡರ ಮನೆಯ ಸಿಬ್ಬಂದಿ, ಜೆಡಿಎಸ್ ಕಚೇರಿಯ ಸಿಬ್ಬಂದಿಯೂ ಕೂಡ ಚೆನ್ನಮ್ಮ ತಮ್ಮ ಕುಟುಂಬದವರೇ ಅಂತ ಭಾವಿಸ್ತಿದ್ರು. ಸಿಬ್ಬಂದಿಯನ್ನ ಮನೆಯ ಮಕ್ಕಳಂತೆ ನೋಡ್ಕೊಳ್ತಿದ್ರು. ಊಟ ಇಕ್ಕೋರು, ಎಲ್ಲ ನೋಡ್ಕೊಳ್ಳೋರು, ಚೆನ್ನಾಗಿ ಕಾಪಿ ಟೀ ಕೊಡೋರು, ದೇವ್ರ ಪ್ರಸಾದ ಕೊಡೋರು. ಬಂದಾಗ ಸಿಬ್ಬಂದಿ ಅಂತ ನೋಡ್ತಿರಲ್ಲ, ಮನೆ ಮಕ್ಕಳ ಥರ ನೋಡ್ತೀರ ಅವ್ರು ನಮ್ಮನ್ನೆಲ್ಲರೂ. ಇವತ್ತು ಅವ್ರನ್ನ ಕಳ್ಕೊಂಡು ದೈವಭಕ್ತಿಯಾಗಿರೋ ಚೆನ್ನಮ್ಮರ ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ. ಹರದನಹಳ್ಳಿ ಬಳಿಯ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದ್ದು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಿಂದ ಸುನೀಲ್ ಜೊತೆ ಮಂಜುನಾಥ್, TV9 ಹಾಸನ.